ನಮಸ್ತೆ ಎಲ್ಲರಿಗೂ ಕೂಡ ಎಲ್ಲ ಹೆಂಗದಿರಿ ಎಲ್ಲರೂ ಆರಾಮದಿರೇನ್ರಿ ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ ಇವತ್ತು ಮೆಂತ್ಯ ಖಾರ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ ಮೆಂತ್ಯ ಕೆಂಪು ಚಟ್ನಿ ಅಂಥೇಳಿ ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲ್ ಇದು ಇವಾಗ ಮೆಣಸಿನ್ಕಾಯಿನ ನೆನೆ ಹಾಕಿದ್ದೆ ನಾನು 2 ತಾಸು ನೆನೆ ಹಾಕಿದ್ದೆ ಒಣ ಮೆಣಸಿನ್ಕಾಯದ್ದು ನೆನೆ ಹಾಕಿ ತೊಗೊಂಡಿದ್ದೀನಿ ನೋಡ್ರಿ ಅದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತೀನಿ ಸ್ವಲ್ಪನೇ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ನಾವು ಹಾಕೋಬೋದು ಯಾಕಂದ್ರೆ ನಾವು ಖಾರ ತಿಂತೀವಿ ಅಂದ್ಬಿಟ್ಟು ನಾನು ಜವಾರಿ ಮೆಣಸಿನ್ಕಾಯಿನೇ ತೊಗೊಂಡಿನಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡ್ರೆ ಖಾರ ಕಮ್ಮಿ ಇರುತ್ತೆ ಟೇಸ್ಟ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ಖಾರ ತಿಂತೀವಿ ಅಂತ ಹೇಳಿ ತೊಗೊಂಡಿದ್ದೀನಿ ನೋಡ್ರಿ ಇವಾಗ ಒಂದು ಸ್ವಲ್ಪ ಮೆಣಸಿನ್ಕಾಯಿ ನೆನೆಸಿದ್ದೆ ಅದನ್ನೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೆನೆಸ್ಬಿಟ್ಟು 2 ಅವರ್ ನೆನೆಸ್ಬಿಟ್ಟು ಹಾಕೋಬೇಕು ಇಲ್ಲಾಂದರೆ ಹಾಗೆ ಆದ್ರೆ ಸಣ್ಣ ಆಗಂಗಿಲ್ಲ ಅದು ಆಮೇಲಿಂದ ಇವಾಗ ಕಲ್ಲುಪ್ಪು ಹಾಕೋತಾ ಇದ್ದೀನಿ ನೋಡ್ರಿ ಯಾಕಂದರೆ ಬೀಜ ಇರ್ತಾವೆ ಬೀಜ ಎಲ್ಲ ಸಣ್ಣ ಆಗಬೇಕಂದ್ರೆ ಸ್ವಲ್ಪ ಕಲ್ಲುಪ್ಪು ಹಾಕಿದ್ರೇ ಪೂರ್ತಿ ಸಣ್ಣ ಆಗ್ತಾವೆ 2 ಸ್ಪೂನ್ದಷ್ಟು ಮೆಂತ್ಯ ನೆನೆ ಇಟ್ಟಿದ್ದೆ ಮೆಂತ್ಯ ಕಾಳನ್ನ ನಾನು ಮೆಣಸಿನ್ಕಾಯಿ ಜೊತೆನೇ ನೆನೆ ಇಟ್ಟಿದ್ದೆ ಅಂದರೆ ಅದ್ರ ಜೊತೆನೇ ಅಂತಂದ್ರೆ ಯಾವಾಗ ಮೆಣಸಿನ್ಕಾಯಿ ನೆನೆ ಹಾಕಿರ್ತೀನೋ ಅವಾಗೇ ಅದನ್ನು ಕೂಡ ನೆನೆ ಹಾಕಿದ್ದೆ ಮೆಂತ್ಯ ಕಾಳನ್ನು 2 ಕೂಡ ನೆಂದಾವ ನೋಡ್ರಿ ಇವಾಗ ಬೆಳ್ಳುಳ್ಳಿ 2 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿದ್ದೆ ಅದನ್ನು ಸುಲಿದು 2 ಗಡ್ಡಿ ಬೆಳ್ಳುಳ್ಳಿ ಹಾಕೋತೀನಿ ಇದಕ್ಕೆ ಮೇನ್ ಏನಪ್ಪ ಅಂತಂದ್ರೆ ಮೆಂತ್ಯ ಕಾಳು ಬೆಳ್ಳುಳ್ಳಿನೇ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಖಾರನು ಅಂತ ಕೂಡ ಇದಕ್ಕೆ ಹೇಳ್ತಾರೆ ಇದನ್ನು ಬಾಣ್ತೆರಿಗೆ ಕೊಡೋದು ಜಾಸ್ತಿ ನಮ್ಮ ಸೈಡ ಯಾಕಪ್ಪ ಅಂತಂದ್ರೆ ಅವಾಗ ಬಾಯಿಗೆ ರುಚಿ ಇರೋಂಗಿಲ್ಲ ಅಂತಂದ್ರೆ ಸ್ವಲ್ಪ ಕೊಡ್ತಿರ್ತಾರೆ ಊಟದ ಜೊತೆ ತುಪ್ಪ ಹಾಕಿ ಇವಾಗ ನೋಡ್ರಿ ಹುಣಸೆ ರಾಡಿ ಹಾಕ್ತೀನಿ 1 ಹಳ್ಳ ಬೆಲ್ಲ ಹಾಕಿದ್ದೀನಿ ಬಾಣ್ತೆರಿಗೆ ಕೊಡೋದಿತ್ತಪ್ಪ ಅಂತಂದ್ರೆ ಇದಕ್ಕೆ ನಾವು ಕರಿಬೇವನ್ನ ಹಾಕಬಾರ್ದು ಇವಾಗ ಬೆಲ್ಲ ಹಾಕಿದ್ದೀನಿ ಹುಣಸೆ ರಾಡಿ ಸ್ವಲ್ಪ ಹಾಕಿದ್ದೀನಿ ಡೈರೆಕ್ಟಾಗಿ ಹುಣಸೆ ಹಣ್ಣು ಕೂಡ ಹಾಕೊಂಡು ರುಬ್ಕೋಬೋದು ನಾನು ನೆನೆ ಹಾಕಿದ್ದೆ ಅದನ್ನೇ ಸ್ವಲ್ಪ ಕಲಸಿ ನೀರನ್ನೇ ಹಾಕ್ತಾ ಇದ್ದೀನಿ ನೋಡ್ರಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಖಾರನೂ ಕೂಡ ಇರುತ್ತೆ ಯಾರಿಗೆ ಇಷ್ಟ ಆಗುತ್ತೆ ಇದನ್ನ ಒಂದು ಸರಿ ಮಾಡಿ ನೋಡ್ರಿ ರುಬ್ಬಬೇಕಾದ್ರೆ ತುಂಬ ಚೆಂದ ಘಮ ಬರುತ್ತೆ ಆಮೇಲಿಂದ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನು ರುಬ್ಬಿದ್ರೆ ಮೆಂತ್ಯ ಖಾರ ರೆಡಿ ಆಗುತ್ತೆ ನೋಡ್ರಿ ತುಂಬ ಸ್ಪೆಷಲ್ ಇದು ಆಮೇಲೆ ಮೆಂತ್ಯ ಹಾಕಿದರೆ ಕಹಿ ಆಗುತ್ತಾ ಅಂತ ಅನ್ಕೋಬೇಡ್ರಿ ಮೆಂತ್ಯ ಹಾಕಿದರೆ ಏನು ಕಹಿ ಬರಲ್ಲ ಅದು ಯಾಕಂದರೆ ಬೆಲ್ಲ ಹಾಕಿರ್ತೀವಿ ಉಪ್ಪು ಖಾರ ಎಲ್ಲ ಸೇರಿಸಿ ಇದು ಏನೇನು ಕಹಿ ಆಗಲ್ಲ ತುಂಬ ಚೆಂದ ಇರುತ್ತೆ ರೊಟ್ಟಿಗೆ ಆಗಲಿ ಆಮೇಲೆ ಮಸಾಲೆ ದೋಸೆಗೆ ತಿನ್ಬೋದು ಇವಾಗ ರುಬ್ಕೊಂಡ್ಬಂದಿದೆ ನೋಡ್ರಿ ಚಟ್ನಿ ರೆಡಿ ಆಯಿತು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡ್ರಿ ಇವಾಗ ಇದನ್ನು ನಾವು ಇಟ್ಕೋಬೋದು 1 ವಾರ ತನಕನೂ ಇಟ್ಕೋಬೋದು ಫ್ರಿಜ್ಜಲ್ಲಿ ಒಂದು ಸರಿ ರುಬ್ಬಿದ್ರೆ ಖಾರನೂ ಕಡಿಮೆ ಆಗಿರುತ್ತೆ ತಿನ್ಬೋದು ದೋಸೆಗೆಲ್ಲ ಹಚ್ಕೋಬೋದು ಆಮೇಲೆ ಅನ್ನಕ್ಕೆ ತುಪ್ಪ ಜೊತೆ ತಿನ್ಬೋದು ರೊಟ್ಟಿಗೆ ಒಳ್ಳೆಣ್ಣೆ ಹಾಕಿ ಕೂಡ ನಾವು ಸುಳಿ ಸುತ್ಕೊಂತಿರ್ತೀವಿ ಮಕ್ಕಳಿಗೂ ಕೂಡ ಸುಳಿ ಸುತ್ಕೊಡ್ತೀವಿ ಭಾರಿ ಮಸ್ತ್ ಇರುತ್ತೆ ನೋಡ್ರಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿಬಿಟ್ರೆ ಮೆಂತ್ಯ ಖಾರ ರೆಡಿ ಆಗಿಬಿಡ್ತು ನೋಡಿದ್ರೆ ಇಷ್ಟು 5 ನಿಮಿಷದಲ್ಲಿ ಇದನ್ನು ಮಾಡ್ಕೋಬಹುದು ಆದರೆ ಇದನ್ನು ನೆನೆ ಹಾಕೋದೇ ಸ್ವಲ್ಪ ಹೊತ್ತು 2 ಅವರ್ ನೆನೆ ಹಾಕಬೇಕು ಒಣ ಮೆಣಸಿನ್ಕಾಯಿನ ಇವಾಗ ಅನ್ನ ಮಾಡಿದ್ದೀನಿ ನೋಡ್ರಿ ಅನ್ನಕ್ಕೆ ನಾನು ತಿಂತಾಯಿದ್ದೀನಿ ಸ್ವಲ್ಪ ತುಪ್ಪ ಹಾಕ್ತೀನಿ ಖಾರ ಜಾಸ್ತಿ ಇರೋದ್ರಿಂದ ತುಪ್ಪ ಹಾಕಿ ಸ್ವಲ್ಪ ಖಾರ ಹಾಕ್ಕೊಂಡು ಕಲಸ್ಕೊಂಡು ತಿಂತಾ ಇದ್ರೆ ಭಾರಿ ಇರುತ್ತೆ ನೋಡ್ರಿ ನೀವು ಕೂಡ ಒಂದ್ಸರಿ ಮಾಡಿ ನೋಡ್ರಿ ರೊಟ್ಟಿಗೂ ಕೂಡ ನಾವು ತಿನ್ಬೋದು ಒಂದು ರೊಟ್ಟಿ ತೊಗೊಂಡಿದ್ದೀನಿ ರೊಟ್ಟಿಗೆ ನಾನು ತುಪ್ಪ ಹಾಕ್ತಿಲ್ಲ ಎಣ್ಣೆ ಹಚ್ಚಿ ಕಲಸಿ ಸುಳ್ಳಿ ಸುತ್ಕೊಂಡು ತಿಂದ್ರೆ ಮಸ್ತ್ ಇರುತ್ತೆ ರೀ ಅದಕ್ಕೆ ನಾನು ಒಂದು ರೊಟ್ಟಿ ತೊಗೊಂಡಿದ್ದೀನಿ ಇವಾಗ ರೊಟ್ಟಿಗೂ ಕೂಡ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಖಾರ ಹಾಕಿ ತಿಂತಾಯಿದ್ರೆ ಅದ್ರ ಖುಷಿನೇ ಬೇರೆ ಇರುತ್ತೆ ನೋಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್.